ಗ್ಯಾರಂಟಿ ಸ್ಕೀಮ್ಗಳು ಮಹಿಳೆಯರನ್ನ ಫಲಾನುಭವಿಗಳನ್ನಾಗಿ ಮಾಡಿದ ನಂತರ ಅದು ಯಾವಾಗ ಅವರಿಗೆ ಒಂದು ನಿರ್ಧಾರಗಳನ್ನು ತಗೊಳ್ಳುವಲ್ಲಿ ಹೆಲ್ಪ್ ಮಾಡ್ತದ, ಆಗ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ತದೆ ಅಂತ ಹೇಳುವಂತ ಒಂದು ಕೋಟು, ಬಹಳ ಚಂದದ ಕೋಟು. ನಮಗೆ ನಮ್ಮ ಸಮಾಜ ಕಾರ್ಯ ವಿಭಾಗದಲ್ಲಿ ಮಾತಾಡುವಾಗ ಥಿಯರಿಗಳನ್ನ ನಮಗೆ ಓದುವಾಗ ಚಾರಿಟಿ ಅಂಡ್ ವೆಲ್ಫೇರ್ ಅಪ್ರೋಚ್ ಅಂತ ಒಂದಿದೆ. ಅಂದ್ರೆ ಬಿಗಿನಿಂಗ್ ಅಲ್ಲಿ ನೀವು ಚಾರಿಟಿ ದಾನ ಧರ್ಮಕ್ಕೆ ಹೋಗಬಹುದು, ನಿಧಾನಕ್ಕೆ ಆ ದಾನ ಧರ್ಮಗಳನ್ನ ಕಡಿಮೆ ಮಾಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತ ಹೇಳುವಂತದ್ದನ್ನ ಆ ಥಿಯರಿ ಹೇಳಿಕೊಡುತ್ತೆ ನಮಗೆ. ಅಂದ್ರೆ ಇಲ್ಲಿ ಈಗ ಈ ನಮ್ಮ ಗ್ಯಾರಂಟಿ 5 ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನು ಮತ್ತು ಹಿಂದುಳಿದವರ ಅಥವಾ ನಾವು ನಿರುದ್ಯೋಗಿಗಳನ್ನು ಮೊದಲಿಗೆ ಅದು ಆರ್ಥಿಕವಾಗಿ ನಮ್ಮನ್ನ ಪರಾವಲಂಬಿಗಳನ್ನಾಗಿ ಮಾಡಿದ್ರು ಇದು ನಿಧಾನಕ್ಕೆ ಈ ಯಾರು ಬೆನಿಫಿಷಿಯರ್ಸ್ ಗಳಿದ್ದಾರೆ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತ ಹೇಳುವಂತ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ಸರ್ಕಾರ 2023ರಲ್ಲಿ ಒಂದು 5 ಗ್ಯಾರಂಟಿ ಯೋಜನೆಗಳನ್ನು ನಮಗೆ ಕೊಟ್ಟಿದೆ. ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಇಷ್ಟೇ, ಬರ್ತದೆ ಈಗ ಹೇಳಿದ್ರು ಮೇಡಮ್, ಬರ್ತದೆ, ಖರ್ಚು ಮಾಡ್ತೇವೆ, ಆದ್ರೆ ಯಾವ ರೀತಿಯಲ್ಲಿ ನಾವು ಅದನ್ನ ಖರ್ಚು ಮಾಡ್ತೇವೆ ಅಂತ. ಸೊ ಸರ್ಕಾರ ಇದನ್ನು ಕೊಟ್ಟಿರುವಂತದ್ದು ಅದು ಅವರಿಗೆ ಹೊರೆ ಆಗ್ತದೆ, ಅದೆಲ್ಲವೂ ಸರ್ಕಾರದ ಜವಾಬ್ದಾರಿ. ಈಗ ನಮಗೆ ಅವರು ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಅದನ್ನ ಉಪಯೋಗ ಮಾಡಿಕೊಂಡು ನಾವು ಯಾವಾಗ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಆಗ್ತೇವೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವಿವತ್ತು ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಳ್ಬೇಕಾಗಿದೆ. ಬಹುಶಃ ನಾನು ಸಹ 2 ಯೋಜನೆಗಳದ್ದು ನಾನು ಸಹ ಇದರಲ್ಲಿ ಫಲಾನುಭವಿ. ಒಂದು, ನನ್ನ ಮಗಳು ಶಕ್ತಿ ಯೋಜನೆಯಿಂದ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಳೆ, ಅವಳ ಹತ್ರ ಮಾತಾಡೋದಿಲ್ಲ, ಅಮ್ಮ 3,000 ಉಳಿತದೆ ನಂಗೆ ತಿಂಗಳಿಗೆ ಅಂತ. ಸೊ ಅದೇ ರೀತಿಯಲ್ಲಿ ನಾವು ನೋಡುವಾಗ ಒಂದಷ್ಟು ಹಣ ನಮ್ಮಲ್ಲಿ ಉಳಿತಾಯ ಆಗ್ತದೆ. ಆ ಹಣ, ಉಳಿತಾಯ ಆದ ಹಣವನ್ನ ಬಹುಶಃ ನಾವು ಮುಂದಕ್ಕೆ ನಾವು ಸ್ವಾವಲಂಬಿಗಳಾಗುವಲ್ಲಿ ಅದನ್ನ ನಾವು ಬಳಸ್ಕೊಳ್ಬೇಕು. ನಾನಿಲ್ಲಿ ಹೇಳ್ತಾ ಇರುವಂತದ್ದು ನೋಡಿ, ಆರ್ಥಿಕವಾಗಿ ಇದು ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಾ ಹೋಗ್ಬೇಕು. ಬಹುಶಃ ಒಳ್ಳೆಯ ಒಂದು ಯೋಜನೆ ಯುವ ನಿಧಿ ಯೋಜನೆ ನೋಡಿ, ಅಲ್ಲಿ ಅವರಿಗೆ ಒಂದಷ್ಟು ಹಣ ಬರ್ತಾ ಇದೆ, ಯುವಕರಿಗೆ, ನಿರುದ್ಯೋಗಿಗಳಿಗೆ ಅಥವಾ ಅನ್ಎಂಪ್ಲಾಯ್ಡ್ಗೆ. ಅದು ಅವರಲ್ಲಿ ತುಂಬಾ ಆತ್ಮವಿಶ್ವಾಸವನ್ನ ಕೊಡ್ತದೆ. ಯಾಕಂತ ಹೇಳಿದ್ರೆ ನೀವು ಡಿಗ್ರಿ ಮುಗಿಸಿ PUC ಮುಗಿಸಿ ಮತ್ತೆ ನೀವು ಡಿಗ್ರಿ ಮಾಡಿದ ಮೇಲೂ ಸಹ ಅಪ್ಪನ ಹತ್ರ ಹಣ ಕೈ ಚಾಚುವಂಥದ್ದನ್ನು ಅದು ತಪ್ಪಿಸ್ತದೆ. ಎಲ್ಲೋ ಒಂದು ಕಡೆಯಲ್ಲಿ ಅದು ಅವರಿಗೆ ತುಂಬಾ ಆತ್ಮವಿಶ್ವಾಸವನ್ನು ಕೊಡ್ತದೆ. ಈ ದೃಷ್ಟಿಯಲ್ಲಿ ನಾವು ಗವರ್ಮೆಂಟ್ ಅನ್ನ ತುಂಬಾ ನಾವು ಅಪ್ರಿಶಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಆತ್ಮವಿಶ್ವಾಸವೇ ಮನುಷ್ಯನ ಸಬಲೀಕರಣದ ಮೊದಲ ಹಂತ. ಯಾವಾಗ ನಾವು ಆತ್ಮವಿಶ್ವಾಸದಲ್ಲಿ ಇರ್ತೇವೆ ಆ ಮಹಿಳೆಯನ್ನ ನಾವು ಬಹುಶಃ ಆತ್ಮವಿಶ್ವಾಸದ ಪ್ರತೀಕ ಅಂತ ಹೇಳಲಿಕ್ಕೆ ಅಥವಾ ಸಬಲೀಕರಣದ ಪ್ರತೀಕ ಆಗಿರುವಂತಹ ಮಹಿಳೆ ಅಂತ ಹೇಳುವಂತದ್ದನ್ನ ನಾವಿಲ್ಲಿ ಒಪ್ಪಿಕೊಳ್ಬೇಕು. ಸೊ ಹಾಗಾಗಿ ಆರ್ಥಿಕ ಸ್ವಾವಲಂಬನೆ ಅಂತ ಹೇಳುವಂಥದ್ದು ಖಾಲಿ ನಮಗೆ ಹಣವನ್ನು ನೀಡುವಂಥದ್ದು ಮಾತ್ರ ಅಲ್ಲ, ಅದು ಸಮಾಜದಲ್ಲಿ ಗೌರವವನ್ನು ಕೊಡ್ತದೆ, ಕುಟುಂಬದಲ್ಲಿ ಗೌರವವನ್ನು ಕೊಡ್ತದೆ, ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನ ಅದು ಜಾಸ್ತಿ ಮಾಡ್ತಾ ಹೋಗ್ತದೆ. ಸೊ ಈ ದೃಷ್ಟಿಯಲ್ಲಿ ನಮಗೆ, ನಾನು ಬಹುಶಃ ಅಂಕಿಅಂಶಗಳನ್ನು ಹೇಳ್ಬೋದಾದ್ರೆ ಸರಿ ತಪ್ಪಾಗಿದ್ರೆ ದಯವಿಟ್ಟು ನನಗೆ ತಿದ್ದಿ ನನ್ನನ್ನ. ಶಕ್ತಿ ಯೋಜನೆಯಲ್ಲಿ ದಿನಕ್ಕೆ 50ರಿಂದ 60 ಲಕ್ಷ ಮಹಿಳೆಯರು ಓಡಾಡ್ತಾ ಇದ್ದಾರೆ, ಒಂದು ದಿನಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಹುಶಃ ಮೂಡುಬಿದ್ರೆ ನಮಗೆ ಒಂಚೂರು ಅವಕಾಶಗಳು ಕಮ್ಮಿ, ಆ ಟೈಮ್ ನಮಗೆ ಸೂಟ್ ಆಗುದಿಲ್ಲ. ಮಂಗಳೂರಿಗೆ ಹೋಗ್ಬೇಕಂತ ಉಂಟು, ಒಂದು ಸಲ ನನಗೆ 2 ಸಲ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಮೈಸೂರಿಗೆ ಹೋಗುವಾಗ ಶಕ್ತಿ ಯೋಜನೆಯಲ್ಲಿ ನಾನು ಒಂದು ಬೆನಿಫಿಷಿಯರಿ ಆಗಿದ್ದೇನೆ. ಗೃಹಲಕ್ಷ್ಮಿಗೆ 1.24 ಲಕ್ಷದಷ್ಟು ಮಹಿಳೆಯರು 2,000 ಪಡಿತಾ ಇದ್ದಾರೆ. ಗೃಹ ಜ್ಯೋತಿಯಲ್ಲಿ 200 ಯೂನಿಟ್ನಷ್ಟು ಒಳಗೆ ನಮ್ಮದು ಇದು ವಿದ್ಯುತ್ 1.5ರಿಂದ 1.6 ಲಕ್ಷದಷ್ಟು ಜನರಿಗೆ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ಯುವ ನಿಧಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ನಿರುದ್ಯೋಗಿಗಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು 4.3 ಕೋಟಿಯಷ್ಟು. ಬಹುಶಃ ಒಂದು ಚಂದದ ಯೋಜನೆ ಅನ್ನಭಾಗ್ಯ ನೋಡಿ, ಹೆಸರೇ ಹೇಳ್ತದೆ. ತೀರಾ ನನಗೆ ಒಂದೊಂದ್ಸಲ ಅನ್ನಿಸ್ತಾ ಇತ್ತು, ಅಯ್ಯೋ ಇಷ್ಟು ಕಷ್ಟ ಉಂಟಾ ನಮಗೆ ಅಂತ ಹೇಳುವುದು. ಬಟ್ ಕೆಲವು ಕಡೆಗಳಲ್ಲಿ ನಾವು ಹೋಗಿ ನೋಡುವಾಗ, ನಾನು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಒಂದಷ್ಟು ಗಂಡ ಇಲ್ಲದೆ ಇರುವಂತಹ ಫ್ಯಾಮಿಲಿಯಲ್ಲಿ ಅಥವಾ ಕೇವಲ ವಯಸ್ಸಾದವರೇ ಇರುವಂತಹ ಫ್ಯಾಮಿಲಿಯಲ್ಲಿ ದುಡಿಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಗಳಲ್ಲಿ ಈ ಅನ್ನಭಾಗ್ಯ ಯೋಜನೆ ಅಂತ ಹೇಳುವಂಥದ್ದು ಬಹಳ ಒಂದು ಅದ್ಭುತವಾದ ಯೋಜನೆ. ಒಂದಷ್ಟು ಜನರಿಗೆ ಅದರಿಂದ ಪ್ರಯೋಜನ ಆಗಿದೆ. ಸೊ ಇಲ್ಲಿ ಈ ಎಲ್ಲ 5 ಯೋಜನೆಗಳ ಉದ್ದೇಶಗಳ ಒಟ್ಟಿಗೆ ನಾನಿಲ್ಲಿ ಹೇಳ್ಬೇಕಾಗಿರುವಂಥದ್ದು ಅನ್ಲೆಸ್ಲಿ ಎಟ್ ದ ಎಂಡ್ ನಮಗೆ ಬರುವಂಥದ್ದು ಸೇವಿಂಗ್ಸ್, ಉಳಿತಾಯ. ಸೊ ಈ ಉಳಿತಾಯದ ಮೂಲಕ ನಮ್ಮ ಆಹಾರ ಪದ್ಧತಿಯಲ್ಲಿ ನಮಗೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುವಂತಹ ಆಹಾರವನ್ನು ನಾವು ಉಪಯೋಗಿಸಬೇಕು. ಆ ಮೂಲಕ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಸದೃಢರಾಗಬೇಕು. ಆ ಮೂಲಕ ನಾವು ಸ್ವಾವಲಂಬಿಗಳಾಗಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಮಾಡಿರುವಂತಹ ಇದು ಯೋಜನೆ. ಸೊ ಒಟ್ಟಾರೆಯಾಗಿ ನೋಡುವುದಾದ್ರೆ ಮೇಡಮ್ ಈಗಾಗಲೇ ಹೇಳಿದ್ರು, ಈ ಯೋಜನೆಗಳು ನಮ್ಮನ್ನ ಅಥವಾ ಮಿಡಲ್ ಕ್ಲಾಸ್ ಇರ್ಬೋದು ಅಥವಾ BPL ಕಾರ್ಡ್ ಹೋಲ್ಡರ್ಸ್ ಇರ್ಬೋದು, ಮಹಿಳೆಯರು ಇರ್ಬೋದು, ಅವರನ್ನೆಲ್ಲರನ್ನೂ ಸಹ ಆರ್ಥಿಕವಾಗಿ ಸಬಲೀಕರಣ ಮಾಡುವಲ್ಲಿ ಇದು ಪ್ರೇರೇಪಣೆಗೊಳಿಸಬೇಕು ಅಂತ. ಈಗ
ನಾವು ಡಿಪೆಂಡ್ ಆಗಿರ್ತೇವೆ. ಬಟ್ ನಿಧಾನಕ್ಕೆ, ನಮಗೆ ಗೊತ್ತಿಲ್ಲ ಯೋಜನೆಗಳಂತ ಹೇಳಿದ್ರೆ ಇಟ್ ಇಸ್ ಎ ಟೈಮ್ ಬೌಂಡ್ ಪ್ರೋಗ್ರಾಮ್ಸ್, ಕರೆಕ್ಟ್ ಅಲ್ಲ? ಸ್ಕೀಮ್ಸ್ ಅಂತ ಹೇಳುವಾಗ ಅದು ಪರ್ಮನೆಂಟ್ ಆಗಿರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಇದೊಂದು ಯೋಜನೆ ಅಂತ ಹೇಳಿದ್ರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷದ ತನಕ ಅಂತ ಹೇಳುವಂಥದ್ದನ್ನೇ ಅದು ನಿರ್ಧಾರ ಮಾಡಿಕೊಂಡೇ ಮಾಡಿರುವಂಥದ್ದು. ಅಷ್ಟು ಹೊತ್ತಿಗೆ ನಾವು ಅಂದ್ರೆ ಯಾರು ಇದರಲ್ಲಿ ಎಲ್ಲ ಬೆನಿಫಿಷರೀಸ್ ಇದ್ದಾರೆ ಅವರು ಖಂಡಿತ ಸ್ವಾವಲಂಬಿಗಳಾಗಬೇಕು ಅಂತ ಹೇಳುವಂತ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಮಾಡಿರುವಂತಹ ಯೋಜನೆಗಳು. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇಷ್ಟು ಹಣದ ಉಳಿತಾಯ ಆಗಿದೆ, ಅದನ್ನು ಹೇಗೆ ಮುಂದಕ್ಕೆ ಮಾಡ್ತಾ ಇದ್ದೇವೆ? ಇಷ್ಟು ಹಣ ನಮ್ಮಲ್ಲಿ ಸೇವ್ ಆಗಿದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಮುಂದಕ್ಕೆ ನಮ್ಮ ಏನು ಎಂಪವರ್ಮೆಂಟ್ಗೆ ನಾವು ಉಪಯೋಗಿಸಿಕೊಳ್ಬೇಕು ಅಂತ ಹೇಳುವಂಥದ್ರಲ್ಲಿ ಈ ಆರ್ಥಿಕ ಸ್ವಾವಲಂಬನೆಯತ್ತ ಬಹುಶಃ ನಾವು ಇವತ್ತು ಹೋಗಬೇಕಾಗಿದೆ. ಇನ್ನೊಂದು ನನಗೆ ಇಲ್ಲಿ ಹೇಳಲಿಕ್ಕಿರುವಂಥದ್ದು, ಆರ್ಥಿಕ ಸ್ವಾವಲಂಬನೆ, ಈಗ ಎಂಪವರ್ಮೆಂಟ್ ಅಂತ ಹೇಳುವಾಗ ಖಾಲಿ ಆರ್ಥಿಕವಾಗಿ ಎಂಪವರ್ಮೆಂಟ್ ಆಗುದಲ್ಲ, ಇದರ ಜೊತೆಯಲ್ಲಿ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಗಳಿದ್ದಾವೆ. ಅದು ಕಲ್ಚರಲ್ ಎಂಪವರ್ಮೆಂಟ್ ಇರ್ಬೋದು, ಸೋಷಿಯಲ್ ಎಂಪವರ್ಮೆಂಟ್ ಇರ್ಬೋದು, ಅಥವಾ ಪೊಲಿಟಿಕಲ್ ಎಂಪವರ್ಮೆಂಟ್, ಇದೆಲ್ಲವೂ ಪೂರ್ತಿಯಾಗಿ ಆದಾಗ ಮಾತ್ರ ನಾವು ಅದನ್ನ ಒಟ್ಟು ಏನು ಎಂಪವರ್ಮೆಂಟ್ ಆಗಿದೆ ಅಂತ ಹೇಳಿ ಒಪ್ಪಿಕೊಳ್ಬೇಕಾಗ್ತದೆ. ಈಗ ಮೇಡಮ್ ಹೇಳಿದ್ದನ್ನ ಆರ್ಥಿಕವಾಗಿ ನಾವು ಬಿಟ್ಟಾಗ ಸಾಮಾಜಿಕ ಎಂಪವರ್ಮೆಂಟ್ ಅಥವಾ ನಾವು ಕಲ್ಚರಲ್ ಎಂಪವರ್ಮೆಂಟ್ ಏನು ಅಂತ ಹೇಳಿ ನೋಡ್ಲಿಕ್ಕೆ ಹೋದಾಗ ಬಹುಶಃ ನಾನು ಒಂದಷ್ಟು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ನಾನು ಒಂದು ಪ್ರಶ್ನೆ ಮಹಿಳೆಯರಲ್ಲೆಲ್ಲರನ್ನು ಕೇಳುದು, ಮನೆ ಕೆಲಸವನ್ನು ನಾವು ಎಷ್ಟು ನಮ್ಮ ಮನೆಯಲ್ಲಿ ಹಂಚಿದ್ದೇವೆ? ಇವ್ರು ಹೇಳಿದಕ್ಕೆ ನಾನು ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮಹಿಳೆಯರ ಕೆಲಸ ಪ್ರಮೋಷನ್ ಇಲ್ಲದ್ದು, ಆಯ್ತಾ, ಇನ್ಕ್ರಿಮೆಂಟ್ ಇಲ್ಲದ್ದು, ಓಕೆ, ಟ್ರಾನ್ಸ್ಫರ್ ಇಲ್ಲದ್ದು, ಓಕೆ, ಆಮೇಲೆ ನಿನಗೆ ತಲೆನೋವಾಗ್ಲಿ ಹೊಟ್ಟೆ ನೋವಾಗ್ಲಿ ನಿನಗೆ ಏನೇ ಕಾಯಿಲೆ ಕಸಾಲೆ ಬಂದ್ರು ಅದನ್ನ ಬದಿಗೊತ್ತಿ ನಿನ್ನ ಕೆಲಸ ಸರಾಗವಾಗಿ ಹೋಗ್ಬೇಕು. ದಟ್ ಈಸ್ ಹೋಮ್ ಮೇಕರ್. ಅದು ಮನೆ ಕೆಲಸ ಮಾಡುವ ಹೆಣ್ಣಿನ ಅಥವಾ ಹೆಂಗಸಿನ ಪರಿಸ್ಥಿತಿ. ಎಲ್ಲರೂ ಅಷ್ಟೇ, ನಾವೆಷ್ಟೇ ದೊಡ್ಡ ಜಾಬ್ ಅಲ್ಲಿ ಇದ್ರು ನಮ್ಮ ಮನೆ ಕೆಲಸಗಳು ಕಂಪ್ಲೀಟ್ ಆದ ಮೇಲೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗುವಂಥದ್ದು, ಆಯ್ತಾ? ಸೊ ಈಗ ನನ್ನ ಪ್ರಶ್ನೆ ಇಲ್ಲಿರುವವರಿಗೆ ಯಾರು ಸೂತ್ರ ಕೊಡ್ಬೋದು, ನಮ್ಮ ಮನೆ ಕೆಲಸಗಳನ್ನ ನಾವು ಎಷ್ಟು ಹಂಚಿದ್ದೇವೆ ಮನೆಯಲ್ಲಿ? ಹಂಚಿದ್ದವರು ಇದ್ರೆ ನನಗೆ ಹೇಳಿ ದಯವಿಟ್ಟು. ಅಂದ್ರೆ ಹಂಚುವುದು ಅಂತ ಹೇಳಿದ್ರೆ ನನ್ನ ಕುಟುಂಬದ ಸದಸ್ಯರುಗಳೊಳಗೆ ನಾನು ಎಷ್ಟು ಅದನ್ನ ಶೇರ್ ಮಾಡ್ಕೊಂಡಿದ್ದೇನೆ, ಎಲೋಕೇಟ್ ಮಾಡಿದ್ದೇನೆ. ಹೇಳಲಿಕ್ಕೆ ಆಗ್ತದ ಉತ್ತರ ಯಾರಿಗಾದ್ರು? ನನಗೆ ಇಲ್ಲಿ ಎಥಿಕಲ್ ರೈಟ್ ಇದೆ, ನನ್ನ ಗಂಡ ನಾನು ಹೇಳುವಾಗಲೇ ಹೇಳ್ತಾರೆ, ನಾನು ಒಟ್ಟಿಗೆನೇ ಅಡಿಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿ ನಾವಿಬ್ರು ಜೊತೆಯಲ್ಲಿ ಹೊರಡ್ತೇವೆ ಕೆಲಸಕ್ಕೆ. ಆ ಎಥಿಕಲ್ ರೈಟ್ ನನಗಿರುವುದ್ರಿಂದ ಇಲ್ಲಿ ಹೇಳ್ತಾ ಇದ್ದೇನೆ. ಯಾರಾದ್ರೂ ಆತರ ಕಲಿಸಿದ್ದು ನಾನೇ, ಅವರಿಗೆ ದೋಸೆ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ ಎಲ್ಲ ಕಲಿಸಿದ್ದು ನಾನೇ. ಅದು ನನಗೆ ಹೆಮ್ಮೆ ಇದೆ ನನಗೆ. ಯಾರಾದ್ರೂ ಕಲಿಸಿದ್ದು ನನ್ನ ಕೆಲಸವನ್ನ ಬೆಳಿಗ್ಗೆ ನಾನು, ನನ್ನ ಯಜಮಾನರು, ನನ್ನ ಮಕ್ಕಳು ಹಂಚಿಕೊಳ್ತೇವೆ ಅಂತ ಹೇಳೋದಿದ್ರೆ ದಯವಿಟ್ಟು ನನಗೆ ಹೇಳಿ. ಐ ಥಿಂಕ್ ಐ ವಿಲ್ ಅಪ್ರಿಶಿಯೇಟ್. ಇದೆಲ್ಲ ಸಾಮಾಜಿಕ ಎಂಪವರ್ಮೆಂಟ್ ಅಲ್ಲಿ ಬರ್ತದೆ. ಖಾಲಿ ನಾವು ಆರ್ಥಿಕವಾಗಿ ಎಂಪವರ್ಡ್ ಆದ್ರೆ ಸಾಕಾಗುದಿಲ್ಲ. ನಾನು ಒಂದು ಪ್ರಶ್ನೆ ಇನ್ನೊಂದು ಕೇಳಲಿಕ್ಕೆ ಇರುವಂತದ್ದು ನಿಮ್ಮ ಹತ್ರ, ಅದು ಪಲಾಯನವಾದ ಇಲ್ಲ ಬರ್ಲಿಕ್ಕೆ ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ನೀವು ಅಷ್ಟು ಅಧ್ವಾನ ಮಾಡಿ ಹಾಕ್ತೀರಿ. ನಾನು ಹೇಳ್ತೇನೆ, ನಿನ್ನೆ ನಡೆದ ಒಂದು ವಿಷಯ ಸರ್. ನಿನ್ನೆ ಮಿಜಾರು ಹೈಸ್ಕೂಲ್ ಅಲ್ಲಿ ಒಂದು ಈ ತರದ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ, ನಿನ್ನೆಲ್ಲ ಮೊನ್ನೆ. ಅಲ್ಲಿ ನಾನು ಮಕ್ಕಳು ಪೇರೆಂಟ್ಸ್ ಇದ್ರು. ಆಗ ಮಕ್ಕಳ ಹತ್ರ ಕೇಳಿದೆ ಈ ಪ್ರಶ್ನೆ. ನಾನು ಎಲ್ಲಾ ಕಡೆ ಹೋದಾಗ ಕೇಳ್ತೇನೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಆಗ್ತದೆ. ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ತೊಳೆದು ಯಾರು ಮಕ್ಕಳೇ ಅಂತ ಕೇಳಿದೆ ನಾನು. ಓಕೆ, ಇಲ್ಲಿಂದ ಅಲ್ಲಿ ತನಕ ಪೇರೆಂಟ್ಸ್ ಇದ್ದಾರೆ, ಮಕ್ಕಳು ಇದ್ದಾರೆ. 3 ಮಕ್ಕಳನ್ನು ಬಿಟ್ರೆ, ಅವರನ್ನು ನಿಲ್ಲಿಸಿ ನಾನು ಅಪ್ರಿಶಿಯೇಟ್ ಮಾಡಿದೆ. 97% 3 ಮಕ್ಕಳು ಬಿಟ್ಟು ಇಲ್ಲಿಂದ ಅಲ್ಲಿವರೆಗೆ ಅಮ್ಮ, ಚಿಕ್ಕಮ್ಮ, ಅಜ್ಜಿ, ದೊಡ್ಡಮ್ಮ, ಅತ್ತೆ, ಎಲ್ಲ ಸ್ತ್ರೀಲಿಂಗಗಳೇ, ಆಯ್ತಾ? ಪುಲ್ಲಿಂಗಗಳು ಎಲ್ಲಿ ಬಂತು ಅಂತ ಹೇಳಿದ್ರೆ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ, ಯಾವ ಮನೆಯಲ್ಲಿ ಅಮ್ಮ ಇಲ್ಲ, ಅಲ್ಲಿ 1-2 ಮಕ್ಕಳು ಅಣ್ಣ ಅಪ್ಪ ಅಂತ ಹೇಳಿದ್ರು. ಓಕೆ, ನನ್ನ ನೆಕ್ಸ್ಟ್ ಪ್ರಶ್ನೆ ಅವರಿಗೆ ಏನಿತ್ತು ಅಂತ ಹೇಳಿದ್ರೆ, ಯಾಕೆ ಅಮ್ಮನೇ ಟಾಯ್ಲೆಟ್ ತೊಳಿಬೇಕು ಅಂತ. ಅದಕ್ಕೆ ಬಂದ ಉತ್ತರಗಳು ನಿಮ್ಮ ಮುಂದೆ ಹೇಳ್ತೇನೆ ನೋಡಿ. ಒಂದು ಉತ್ತರ, ಅದು ಸಂಪ್ರದಾಯ ಮೇಡಮ್. 2ನೇ ಉತ್ತರ, ಅಮ್ಮ ಚೆನ್ನಾಗಿ ಟಾಯ್ಲೆಟ್ ತೊಳಿತಾರೆ. 3ನೇ ಉತ್ತರ, ಪೇರೆಂಟ್ಸ್ ಇಂದ ಬಂದದ್ದು, ಅವರಿಗೆ ನಾವು ಕೊಟ್ರೆ ಪುನಃ ನಾವೇ ಮಾಡಬೇಕು ಮೇಡಮ್, ಅದನ್ನು ಅವರಿಗೆ ಸರಿ ತೊಳಿಲಿಕ್ಕೆ ಬರುದಿಲ್ಲ ಮೇಡಮ್ ಅಂತ, ಆಯ್ತಾ? ಇದು ಪೇರೆಂಟ್ಸ್ ಇಂದ ಬಂದ ಉತ್ತರ. ಅನಂತರ ಆ 3 ಮಕ್ಕಳಿದ್ದಾರಲ್ಲ, ಮಾಡಿದವರಿದ್ದಾರಲ್ಲ, ಅವರನ್ನು ಕರೆಸಿ ಕೇಳಿದೆ. ಅವರ ಪೇರೆಂಟ್ಸ್ ಸಹ ಅಲ್ಲಿದ್ರು. ಅವರ ಪೇರೆಂಟ್ಸ್ ಏನ್ ಹೇಳುದಂತ ಹೇಳಿದ್ರೆ, ಮೇಡಮ್ ಫಸ್ಟಿಗೆ ತೊಳೆಯುವುದು ಚೆನ್ನಾಗಿರ್ಲಿಲ್ಲ, ಬಟ್ ನಾನು ಹೇಳಿಕೊಟ್ಟೆ, ಈಗ ತೊಳಿತಾರಂತ.
ಆಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತ ಸರ್. ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್ ಅಂತ. ಯಾರು ಯಾವಾಗ್ಲೂ ಫಸ್ಟಿಗೆ ಕೆಲಸ ಮಾಡುದು ಅಥವಾ ಯಾವ್ದಾದ್ರು ಆಕ್ಟಿವಿಟಿಯಲ್ಲಿ ತೊಡಗಿಸಿಕೊಳ್ಳುವಾಗ ಯಾವುದು ಪರ್ಫೆಕ್ಟ್ ಆಗುದಿಲ್ಲ. ಸ್ಲೋಲಿ, ಅದಕ್ಕೆ ತುಂಬಾ ಟೈಮ್ ಬೇಕು. ಅದು ತಕ್ಕೊಳ್ಳುವವರಿಗೆ ನಮಗೆ ತಾಳ್ಮೆ ಬೇಕು. ನನ್ನ ಮನೆ ಹತ್ರ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿಯಲ್ಲಿ ಪಾಪ ಗಂಡಸು ಇಬ್ರು ಸಹ ಟೀಚರ್ಸ್. ಅವರು ಆ ಟೀಚರ್ ಮೇಡಮ್ ಅನ್ನು ನೋಡುವಾಗ ನನಗೆ ಟೆನ್ಷನ್ ಆಗ್ತದೆ. 2 ಪುಟ್ಟ ಪುಟ್ಟ ಮಕ್ಕಳು ಎಲ್ಲವನ್ನು ಮಾಡಿ ಆ ಮಕ್ಕಳ ಬ್ಯಾಗ್ ಅನ್ನು ಹೆಗಲಿಗೆ ಹಾಕೊಂಡು, ನೀರಿನ ಬಾಟ್ಲನ್ನು ಹೆಗಲಿಗೆ ಹಾಕೊಂಡು ಆ ತಾಯಿ ಆ ಕಾರಲ್ಲಿ ಕೂತ್ಕೊಳ್ಳುವಾಗ ನನಗೆ ಸುಸ್ತಾಗಿ ಹೋಗ್ತದೆ. ಗಂಡ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಪೇಪರ್ ಓದ್ತಾರೆ. ಅದನ್ನೇ ಸ್ವಲ್ಪ ಅವರಿಗೆ ಅಲ್ಲಿ ಹೆಲ್ಪ್ ಮಾಡ್ಬೋದಲ್ಲ. ನಾನು ಅದನ್ನೇ ಹೇಳಿದ್ದು. ನಾನು ಲಾಸ್ಟ್ ಪುನಃ ಸಾರಿ ಕೇಳ್ತೇನೆ ಯಾರಿಗಾದ್ರು ಹರ್ಟ್ ಆದ್ರೆ. ಇದು ನಾವು ಹಂಚಿಕೊಂಡು ಮಾಡಬೇಕಾಗಿರುವಂಥದ್ದು. ನಾವು ಈಗ ಆಫೀಸಲ್ಲಿ ನಾವೆಲ್ಲರೂ ಕೆಲಸವನ್ನು ಹಂಚಿಕೊಂಡು ಮಾಡ್ತೇವೆ. ಅದೇ ರೀತಿ ಯಾವಾಗ ಮನೆಗಳಲ್ಲಿ ನಾವು ಹಂಚಿಕೊಳ್ತೇವೆ ಆಗ ಆ ಮನೆಯ ಮಹಿಳೆಗೆ ಒತ್ತಡಗಳು ಕಮ್ಮಿ ಆಗ್ತದೆ. ನೋಡಿ, ಒತ್ತಡಗಳು ಮತ್ತು ಮಾನಸಿಕ ಆರೋಗ್ಯಕ್ಕೆ ಕನೆಕ್ಷನ್ ಇದೆ ಯಾವಾಗೂ ಸಹ. ಯಾವಾಗ ಮಹಿಳೆಗೆ ಒತ್ತಡ ಜಾಸ್ತಿ ಆಗ್ತದೆ ಆಗ ಮಾನಸಿಕ ಅನಾರೋಗ್ಯ ಮಹಿಳೆಗೆ ಕಾಡ್ತದೆ. ನಮಗೆ ಗೊತ್ತಿರಬೇಕು, 80% ನಮಗೆ ಬರುವಂತಹ ಕಾಯಿಲೆಗಳು ದೇಹದಿಂದ ಅಲ್ಲ, ಮನಸ್ಸಿನಿಂದ ಬರುವುದು. ಸೊ ಆ ಮನಸ್ಸಿನ ಕಾಯಿಲೆಗಳನ್ನ ನಮಗೆ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆದ್ರೆ ದೇಹದ ಕಾಯಿಲೆಗಳು ತನ್ನಿಂದ ತಾನೇ ದೂರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸೋಷಿಯಲ್ ಎಂಪವರ್ಮೆಂಟ್ ಅಲ್ಲಿ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂಥದ್ದು ನಮ್ಮೊಳಗಿನ ಮನೆಯ ಕೆಲಸಗಳನ್ನ ಹಂಚಿಕೊಂಡು ನಾವು ಹೋಗಬೇಕಾಗ್ತದೆ. ನಾನು ಎಷ್ಟೋ ಮಕ್ಕಳನ್ನು ನೋಡ್ತೇನೆ, ತಾಯಂದಿರು ಹೈಸ್ಕೂಲ್ ಮಕ್ಕಳ ಬ್ಯಾಗ್ ಅನ್ನು ಹಿಡ್ಕೊಂಡು ಹೋಗ್ತಾರೆ. ಖಾಲಿ ಮಕ್ಕಳು ಕೈ ಬೀಸ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ನಾವು ಕೆಲಸ ಕೊಡುವುದಿಲ್ಲ ಇವತ್ತು. ಸೊ ಅದೇ ದೊಡ್ಡ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ನಮಗೆ ಕಷ್ಟ ಆಗಿದೆ, ನಮ್ಮ ಮಕ್ಕಳು ಆರಾಮ್ಸೆ ಇರಲಿ ಅಂತ. ಮಕ್ಕಳಿಗೆ ಯಾವಾಗ ನಾವು ಜವಾಬ್ದಾರಿ ಲೆಸ್ ಮಾಡ್ತೇವೆ ಆ ಮಕ್ಕಳು ಮುಂದಕ್ಕೆ ತುಂಬಾ ಬರ್ಡನ್ ಆಗಿ ಬೆಳೀತಾರೆ ಸಮಾಜದಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯ ಕೆಲಸಗಳನ್ನ, ನಮ್ಮ ಮನೆಯೊಳಗೆ ನಾವು ಎದುರಿಸಬೇಕಾದ ಸವಾಲುಗಳನ್ನ ನಮ್ಮ ಮಕ್ಕಳಿಗೆ ಇವತ್ತು ಹೇಳಿಕೊಡ್ಬೇಕಾಗಿದೆ ನಾವು. ಹಾಗೆ ಆದಾಗ ಮಹಿಳೆಗೆ ಸ್ವಲ್ಪ ಆರಾಮ ಸಿಗ್ತದೆ. ಆ ಆರಾಮ ಅವರ ಮಾನಸಿಕ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಲಿಕ್ಕಿರುವಂಥದ್ದು, ನಾವು ನಮ್ಮ ಮನೆಯೊಳಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಎಷ್ಟು ಹೊತ್ತು ಕೊಡ್ತೇವೆ. ಮಾತುಕತೆಗೆ, ಶೇರಿಂಗಿಗೆ, ಊಟ ಮಾಡುವಾಗ ನಾವೆಲ್ಲರೂ ಎಷ್ಟು ಆಮೇಲೆ ಟೈಮ್ ಕೊಡ್ತೇವೆ ಅಂತ ಹೇಳುವುದು ನಾವು ಅರ್ಥ ಮಾಡ್ಕೊಳ್ಬೇಕು. ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಸ್ತೇವೆ, ಅದರಲ್ಲಿ ತುಂಬಾ ಕೋಣೆಗಳನ್ನ ಮಾಡ್ತೇವೆ, ನಮ್ಮ ಮನಸ್ಸುಗಳು ದೂರ ಆಗ್ತಾ ಉಂಟು. ಈಗ ರೂಮಿಂದ ರೂಮಿಗೆ ಫೋನ್ ಮಾಡ್ತೇವೆ ನಾವು. ಅಂತರ ಸೃಷ್ಟಿಯಾಗಿದೆ ನಮ್ಮಲ್ಲಿ. ಆ ಅಂತರ ಸೃಷ್ಟಿ ಆಗಿರುವುದರಿಂದಾನೇ ಸಮಸ್ಯೆಗಳು ಇವತ್ತು ಜಾಸ್ತಿ ಆಗ್ತಾ ಇರುವಂಥದ್ದು. ಎಲ್ಲ ಮನೆಗಳಲ್ಲಿ ಮಗನಿಗೊಂದು ಕೋಣೆ, ಮಗಳಿಗೊಂದು ಕೋಣೆ, ಈವನ್ ಕೆಲವು ಮನೆಗಳಲ್ಲಿ ಮೇಲೆ ಸಹ ನಾವು ಕೊಡ್ತೇವೆ, ತೊಂದರೆ ಇಲ್ಲ, ಕಟ್ಟಬಹುದು. ಆದ್ರೆ ಮನಸ್ಸುಗಳೊಳಗೆ ನಾವು ಎಷ್ಟು ಹತ್ರ ಆಗಿದ್ದೇವೆ. ನಮಗೆ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಪುರ್ಸೋತಿಲ್ಲ ಇವತ್ತು. ನಾನು ಸೈಕಾಲಜಿಸ್ಟ್ಗಳು ಹೇಳಿರುವುದನ್ನ ನಿಮ್ಮ ಮುಂದೆ ಇಡ್ತೇನೆ. ಈಗ ನಮ್ಮ ಮಕ್ಕಳಿಗೆ ನಾವು ದಿನಕ್ಕೆ 9 ಟಚ್ಗಳನ್ನ ಕೊಡಬೇಕಂತೆ. 9 ಟಚಸ್. ಅದು ಆ ಸ್ಪರ್ಶ ಅಂತ ಹೇಳ್ತೇವಲ್ಲ, ಅದು 9 ಬೇಕಾಗಿದೆ ನಮ್ಮ ಮಕ್ಕಳಿಗೆ. ಅದು ಕೆಲವು ಸಂದರ್ಭಗಳಲ್ಲಿ ಎಮರ್ಜೆನ್ಸಿಗಳಲ್ಲಿ ಡ್ಯೂರಿಂಗ್ ಎಕ್ಸಾಮ್ ಇರ್ಬೋದು ಅಥವಾ ಅವರು ಏನಾದ್ರು ಒಂದು ಕಾಂಪಿಟೇಷನ್ಗಳಿಗೆ ಹೋಗುವುದಿರ್ಬೋದು, ಆಗ ಅದು 12 ಆಗಬೇಕಂತೆ. ನಾವೆಷ್ಟು ಸಲ ನಮ್ಮ ಮಕ್ಕಳನ್ನು ಮುಟ್ತೇವೆ ಮನೆಯಲ್ಲಿ, ನಾವೆಷ್ಟು ಟೈಮ್ ಕೊಡ್ತೇವೆ, ಎಷ್ಟು ಅವರ ಕಷ್ಟಗಳನ್ನು ತಿಳ್ಕೊಳ್ತೇವೆ, ಎಷ್ಟು ಅವರೊಟ್ಟಿಗೆ ಹಂಚಿಕೊಳ್ತೇವೆ, ಎಷ್ಟು ಅವರಿಗೆ ಬೆಳಿಗ್ಗೆಯಿಂದ ಸಂಜೆ ಆದಂತ ಆ ಡೈಲಿ ಆಕ್ಟಿವಿಟೀಸ್ಗಳ ಬಗ್ಗೆ ನಾವು ಮನೆಯಲ್ಲಿ ಚರ್ಚೆ ಮಾಡ್ತೇವೆ. ಇದಕ್ಕೆ ಟೈಮ್ ಇಲ್ಲ ನಮಗೆ. ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳಿವೆ. ಯಾವ ಮಕ್ಕಳಿಗೆ ತುಂಬಾ ಟೈಮ್ ಸಿಗುತ್ತೆ, ಯಾವ ಮಕ್ಕಳಿಗೆ ಅಪ್ಪ ಅಮ್ಮನ ಸ್ಪರ್ಶ ಸಿಗ್ತದೆ, ಆ ಮಕ್ಕಳ ಆತ್ಮವಿಶ್ವಾಸದ ಮಟ್ಟ ಜಾಸ್ತಿ ಆಗಿರ್ತದೆ. ಇದು ನಾವು ಇವತ್ತು ಹೆತ್ತವರು ಗಮನಿಸಬೇಕಾದಂತ ವಿಷಯ. ನಮ್ಮಲ್ಲಿ ಈಗ ತುಂಬಾ ಸಾಮಾಜಿಕ ಪಿಡುಗುಗಳು ಜಾಸ್ತಿ ಆಗ್ತಾ ಇವೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ಕೊಡುವ ವೇಳೆ ಇವತ್ತು ಕಮ್ಮಿ ಆಗ್ತಾ ಇದೆ. ನಾನು ಅದನ್ನ ಓದಿದ ನಂತರ ನಾನು ಯೋಚನೆ ಮಾಡಿದ್ದು, ನನ್ನ ಮಗಳಿಗೆ ನಾನು ಎಷ್ಟು ಹೊತ್ತು ಟೈಮ್ ಕೊಡ್ತೇನೆ ಅಂತ. ಸೊ ತುಂಬಾ ನಮಗೆ ನಾವೆಲ್ಲರೂ ಬ್ಯುಸಿಯೇ. ನಾವು ತುಂಬಾ ಸಮಾಜ ಸೇವೆ ಮಾಡ್ತೇವೆ, ಸಮಾಜ ಕಾರ್ಯ ಮಾಡ್ತೇವೆ, ಜನರೊಟ್ಟಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಕೊಂಡಿದ್ದೇವೆ. ಆದ್ರೆ ಅದೇ ಬಾಂಧವ್ಯ ನಮ್ಮ ಮನೆಯೊಳಗೆ ಇದೆಯಾ ಅಂತ ಹೇಳುವಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕು. ಅಟ್ಲೀಸ್ಟ್ ನಾವು ದಿನಕ್ಕೆ 1 ಸಲ ಆದ್ರೂ ಅಥವಾ ಅಟ್ಲೀಸ್ಟ್ ಒಂದು ವಾರಕ್ಕೆ 1 ಸಲ ಆದ್ರೂ ನಮ್ಮ ಫ್ಯಾಮಿಲಿಯೊಟ್ಟಿಗೆ ನಾವು ಹೊರಗೆ ಹೋಗ್ಬೇಕು. ಇವತ್ತು ನಮ್ಮ ಫ್ಯಾಮಿಲಿಯೊಟ್ಟಿಗೆ ನಾವು ಎಂಜಾಯ್ ಮಾಡ್ಬೇಕು. ಇವತ್ತು ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಎಲ್ಲವೂ ಕೆಲಸಗಳು ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ. ಈಗ ನೀವು ಯಾವ ಫೀಲ್ಡ್ ಅನ್ನು ತಗೊಂಡ್ರು ನಾವು ಈಗ ತುಂಬಾ ಬ್ಯುಸಿ ಆಗಿದ್ದೇವೆ. ಆ ಬ್ಯುಸಿ ಎಡೆಯಲ್ಲಿ ನಾವು ಮಕ್ಕಳಿಗೆ ಟೈಮ್ ಕೊಡದೆ ಹೋದ್ರೆ, ನಮ್ಮ ಮನೆಯವರಿಗೆ ನಾವು ಟೈಮ್ ಕೊಡದೆ ಹೋದಾಗ ಅಲ್ಲಿ ಮಾನಸಿಕ ಅನಾರೋಗ್ಯ ಕಾಡುತ್ತದೆ. ಇದನ್ನ ಸಂಶೋಧನೆಗಳು ಸಹ ಪ್ರೂವ್ ಮಾಡಿದೆ. ಹಾಗಾಗಿ ಎಲ್ಲ ಈವನ್ ನಿಮಗೆ CL ಉಂಟು EL ಉಂಟು ಅಂದ್ರೆ ಹಾಕಿಬಿಡಿ, ಫ್ಯಾಮಿಲಿಯೊಟ್ಟಿಗೆ ಹೊರಗೆ ತಿರ್ಗಾಡ್ಬೋದು. ನಾನು ಹೇಳುವಂಥದ್ದು ದೂರ ಹೋಗಬೇಕಾಗಿಲ್ಲ. ನಮ್ಮ ಮನೆ ಪಕ್ಕನೇ ಒಂದು ಟೆಂಪಲ್, ಈಗ ಮನೆ ಪಕ್ಕನೇ ಇರುವಂಥದ್ದು ಯಾವುದಾದ್ರೂ ಒಂದು ಒಳ್ಳೆಯ
ಜಾಗಕ್ಕೆ ನಾವು ಹೋಗಬೇಕಾಗಿದೆ. ಅಷ್ಟು ನಮಗೆ ರಿಲ್ಯಾಕ್ಸೇಷನ್ ಸಿಗ್ತದೆ. ಇದು ನಾನು ಕಂಡುಕೊಂಡಂಥದ್ದು ಮತ್ತು ನನಗೆ ಬರುವ ಕೌನ್ಸಿಲಿಂಗ್ ಕೇಸ್ಗಳಲ್ಲಿ ನನಗೆ ಅರ್ಥ ಆಗಿರುವಂಥದ್ದು. ಈ ಕಡೆ ನಾನು ಇತ್ತೀಚೆಗೆ ಒಂದು ಬಾಂಬೆ